ಇನ್ನು ಖಂಡಿತವಾಗ್ಲೂ ನಮ್ಮ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದಕ್ಕೋಸ್ಕರ ಸೊ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ ಅವರವರ ರಾಶಿಗಳಿಗೆ ಅವರ ಆರೋಗ್ಯ ಇರ್ಬೋದು, ಕುಟುಂಬ ಜೀವನ ಮತ್ತು ಹಣಕಾಸಿನ ವಿಚಾರವಾಗಿ, ಹಾಗೆ ಏಂಜಲ್ ಗೈಡೆನ್ಸ್ ಕೂಡ ಯಾವ ರಾಶಿಗಳಿಗೆ ಹೇಗೆ ಸಿಗುತ್ತೆ ಅಂತ. ಮೊದಲನೇದಾಗಿ ಮೇಷರಾಶಿಯಿಂದ ನೋಡ್ತಾ ಹೋಗೋಣ. ಖಂಡಿತ ಮೇಷರಾಶಿಯವರಿಗೆ ಮೊದಲನೇದಾಗಿ ಮೇಷರಾಶಿಯವರು ಅಂತ ಬಂದಾಗ ನಾವು 3 ಕಾರ್ಡ್ಗಳನ್ನ ತೆಗಿತೀವಿ. ಒಂದು ಆರೋಗ್ಯದ ವಿಚಾರ, ಹಣಕಾಸು ಮತ್ತೆ ರಿಲೇಶನ್ಶಿಪ್. 3 ಕಾರ್ಡ್ಗಳನ್ನು ತೆಗೆದಿದ್ದೀವಿ. ಆರೋಗ್ಯದ ವಿಚಾರವಾಗಿ ನೋಡಿದಾಗ ಮೇಷರಾಶಿಯವರಿಗೆ ತುಂಬಾ ಸ್ಟ್ರೆಂತ್ ಇರುವಂತಹ ಕಾರ್ಡ್ ಇದು. ಒಂದು ಸಣ್ಣ ಹುಡುಗ ಅಂದ್ರೆ ಟೀನೇಜರ್ಗೆ ಇರಬಹುದಾದಂತಹ ಮನಸ್ಥಿತಿ, ಹಾಗೇನೆ ಅವನಿಗೆ ಇರಬಹುದಂತಹ ಶಕ್ತಿ ಈ ಸಮಯದಲ್ಲಿ ನಿಮಗೆ ಇರುತ್ತೆ. ಸೊ ಶಕ್ತಿ ಇದ್ದ ತಕ್ಷಣ ನೀವು ಅನ್ಕೊಂಡಂತಹ ಕೆಲಸಗಳನ್ನ ನೀವು ಮಾಡ್ತೀರಾ. ಸೊ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಮೇಜರ್ ಹೆಲ್ತ್ ಇಶ್ಯೂಸ್ ಈ ಸಮಯದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅದಕ್ಕೆ ಸರಿಯಾದ ಹಣ ಕೂಡ ಹರಿವು ಇರುತ್ತೆ ಅಂತ ಹೇಳ್ಬೋದು. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತುಂಬ ದೊಡ್ಡ ಮಟ್ಟದ ಒಂದು ಲಾಭವನ್ನು ಗಳಿಸೋದಕ್ಕೆ ಅವಕಾಶ ಇರುತ್ತೆ. ನಿಮಗೆ ಈ ಟೈಮಲ್ಲಿ ಆ ಭಗವಂತನ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನೀವು ಅಂದುಕೊಂಡ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ ಅಂತ. ಸೊ ಇನ್ನು ಅವರ ರಿಲೇಶನ್ಶಿಪ್ ವಿಚಾರಕ್ಕೆ ಬಂದರೆ ಹೇಗಿರುತ್ತೆ? ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ನೀವು ಈ ಸಾರಿ ಏನು ಮಾಡ್ತೀರಾ ಅಂದರೆ ಹಣಕಾಸಿನ ವಿಚಾರದಲ್ಲೇ ನಿಮ್ಮ ಮನಸ್ಥಿತಿ, ಅಂದರೆ ಹಣನ ಹೇಗೆ ಗಳಿಸೋದು ಅಂತನೋ ಅಥವಾ ಇರೋ ಹಣವನ್ನು ಬಿಟ್ಟು ಇಲ್ಲದೆ ಇರೋ ಹಣದ ಕಡೆ ನಿಮಗೆ ಗಮನನೋ ಈ ಥರ ಆಗಿಬಿಟ್ಟು ಕುಟುಂಬ ಜೀವನವನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಹಣಕಾಸಿನ ವಿಚಾರಕ್ಕಾಗಿ ಮನೆಯವ್ರ ಜೊತೆ ಮನಸ್ತಾಪ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು, ಅಂದರೆ ಯಾವುದರಿಂದ ನಮಗೆ ಫ್ಯಾಮಿಲಿ ಲೈಫಲ್ಲಿ ತೊಂದರೆ ಬರುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ರಿಲೇಶನ್ಶಿಪ್ಗಳನ್ನು ಮುಂದಕ್ಕೆ ತಗೊಂಡು ಹೋಗೋದು ತುಂಬ ಮುಖ್ಯವಾಗುತ್ತೆ. ಸಂಬಂಧದಲ್ಲಂತೂ ನಾವು ನೋಡ್ತಾ ಇರ್ತೀವಿ, ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಿರಿಗಳಾಗ್ತಾ ಇರುತ್ತೆ. ಮನೆಯಲ್ಲಿ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳಬೇಕು ಅಂತ, ಮಗು ಏನೋ ಒಂದು ವಸ್ತುವನ್ನು ಒಡೆದು ಹಾಕತ್ತೆ ಅಥವಾ ಏನೋ ಹಾಳಾಗತ್ತೆ, ಬೇಕಾಗಿ ಮಗು ಮಾಡಿರೋದಿಲ್ಲ, ಕೈ ಜಾರಿ ಬಿದ್ದು ಒಡೆದೋಗುತ್ತೆ. ಆದರೆ ಅಪ್ಪನೋ ಅಮ್ಮನೋ ಏನು ಮಾಡ್ತಾರೆ, ಆ ಮಗುಗೆ ಶಿಕ್ಷೆಯನ್ನು ಕೊಡ್ತಾರೆ. ಶಿಕ್ಷೆ ಕೊಡಬಾರ್ದ ಹಾಗಿದ್ರೆ ಮಕ್ಕಳು ತಪ್ಪು ಮಾಡಿದಾಗ ಅಂತಂದರೆ ಹಾಗಲ್ಲ ಹೇಳ್ತಾ ಇರೋದು. ಅದು ಕೇವಲ ವಸ್ತು, ಸಂಬಂಧ ದೊಡ್ಡದು, ವಸ್ತು ದೊಡ್ಡದಲ್ಲ ಅನ್ನೋದನ್ನ ನಾವು ಕೂಡ ಜೋಪಾನವಾಗಿ ಇಟ್ಕೊಳ್ಬೇಕು, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಮಕ್ಕಳಿಗೆ ಮನದಟ್ಟು ಮಾಡಿಸ್ಬೇಕೇ ಹೊರತು ಒಡೆದು ಹೋಯ್ತು ಅಂದ ತಕ್ಷಣ ಅವರಿಗೆ ಬೈಯೋದು, ಹೊಡೆಯೋದು ಈ ಥರ ಮಾಡೋದ್ರಿಂದ ಅವರ ಮನಸ್ಸಿನಲ್ಲಿ ದುಡ್ಡೇ ಮುಖ್ಯ, ಸಂಬಂಧ ಮುಖ್ಯ ಅಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಅವ್ರು ಬರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ನಾನು ಮಗುವಿನ ವಿಚಾರವನ್ನು ಹೇಳಿದೆ. ಇಲ್ಲಿ ಮನೆಯಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು, ಯಾವುದೋ ಒಂದು ಟ್ಯಾಪು ಏನೋ ಮುರಿದೋಗತ್ತೆ, ಅದು ಮನುಷ್ಯ ಮಾಡಿರುವಂಥದ್ದು, ಭಗವಂತ ಮಾಡಿರುವಂತಹ ಮನುಷ್ಯನ ದೇಹನೇ ಕೆಲವು ಸರಿ ಆರೋಗ್ಯ ತಪ್ಪತ್ತೆ, ಕೈ ಕೊಡುತ್ತೆ ಅಂತಂದ್ರೆ ಮನುಷ್ಯ ಮಾತ್ರ ಮಾಡಿರುವಂತಹ ಒಂದು ನಲ್ಲಿ ಮುರಿದು ಹೋಗ್ಬಾರ್ದು, ಒಂದು ವಾಷಿಂಗ್ ಮಿಷಿನ್ ಹಾಳಾಗ್ಬಾರ್ದು, ಒಂದು ಫ್ರಿಡ್ಜ್ ಹಾಳಾಗ್ಬಾರ್ದು ಅಂದ್ರೆ ಹೇಗೆ ಸಾಧ್ಯ? ಹಾಗೆ ನಾವು ಮನುಷ್ಯನ ಮನಸ್ಸಿಗೆ ಘಾಸಿ ಆಗೋದು ಹೇಗೆ ಅಂದರೆ ಈ ಥರ ಸಂಬಂಧಗಳಲ್ಲಿ ಬೆಳಕು, ದುಡ್ಡು ಮುಖ್ಯ ಸಂಬಂಧ ಅಲ್ಲ ಅನ್ನುವಂಥ ಮನಸ್ಥಿತಿಗೆ ಯಾವಾಗಲಾದರೂ ಮನುಷ್ಯ ಬಂದರೆ ಈ ಥರ ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯವ್ರ ಮೇಲೆ ಸುಮ್ಮನೆ ಕೂಗಾಡೋದು, ಕಿರ್ಚಾಡೋದು ಆಗ್ತಾ ಇರುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಹಣಕಾಸಿಗಿಂತ ನಮ್ಮ ಸಂಬಂಧ ದೊಡ್ಡದು ಅಂತ ಮನುಷ್ಯ ಅರ್ಥ ಮಾಡಿಕೊಂಡಾಗ ಸಂಬಂಧಗಳಲ್ಲಿ ಹೆಚ್ಚು ಬಿರುಕು ಬರೋದಿಲ್ಲ ಅಂತ ಹೇಳ್ಬೋದು. ಅದ್ಭುತವಾಗಿ ಹೇಳಿದ್ರಿ ಮ್ಯಾಮ್. ಜೊತೆಗೆ ಸಂಬಂಧದ ವಿಚಾರವಾಗಿ ಬಂದ್ರೆ ನೀವು ಕ್ರಿಸ್ಟಲ್ ಕೋಚ್ ಕೂಡ ಆಗಿರೋದ್ರಿಂದ ಯಾವ ಒಂದು ಕ್ರಿಸ್ಟಲ್ನ ಧರಿಸ್ಕೋಬೇಕಾಗತ್ತೆ? ಸಾಮಾನ್ಯವಾಗಿ ಸಂಬಂಧಗಳಲ್ಲಿ ಬಿರುಕು ಮೂಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಸೆಲ್ಫ್ ಲವ್ ಫಸ್ಟ್ ಸ್ಟಾರ್ಟ್ ಆಗಬೇಕು. ಸೊ ಸೆಲ್ಫ್ ಲವ್ ಸ್ಟಾರ್ಟ್ ಆದರೆ ಬೇರೆಯವ್ರನ್ನ ಕೂಡ ನಾವು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಹಾಗಾಗಿ ರೋಸ್ ಕ್ವಾರ್ಟ್ಸ್ ಅನ್ನುವಂತಹ ಒಂದು ಕ್ರಿಸ್ಟಲ್ನ ನಾವು ಹಾಕೊಂಡಾಗ ನಮಗೆ ಸಂಬಂಧಗಳಲ್ಲಿ ಬಿರುಕು ಮೂಡಿರುತ್ತಲ್ಲ ಅದನ್ನ ಸರಿ ಮಾಡಿಕೊಂಡು ಮುಂದೆ ತಗೊಂಡು ಹೋಗೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಪ್ರೀತಿ ಹೆಚ್ಚಾಗುತ್ತೆ ಅಂತ. ಓಕೆ.